ಏಯ್ ಏನು ನಿನ್ನ ಎತ್ತಾಕೊಂಡೋಗೋಣ ಅಂತ ಬಂದೆ ಕಣೆ. ಕಿಂಡಲ್ ಮಾಡೋದಿಲ್ಲ ಬಿಟ್ಟಿಲ್ವಾ ನೀನು? ಏಯ್ ಬಾರಲೇ ಒಂದ್ ಕಾಫಿ ಕುಡಿಯೋಣ. ಬಾ ನಡಿಯೋಣ. ಓಕೆ, ಡಿಗ್ರಿ ಮುಗಿದ್ಮೇಲೂ ಕಾಲೇಜ್ ಕಾಂಪೌಂಡ್ ನಲ್ಲಿ ಹುಡುಗಿರ್ಗೆ ಕಾರ್ಡ್ ಹಾಕ್ತಾ ಇರ್ತೀಯ ಅನ್ಕೊಂಡಿದ್ದೆ. ಏನ್ ಸಮಾಚಾರ? ನಾನೀಗ ತುಂಬಾ ಗುಡ್ ಬಾಯ್ ಆಗಿದ್ದೀನಿ. ಅದಿರ್ಲಿ, ಹೇಗಿದೆ ನಿನ್ ಟಿವಿ ಆಂಕರಿಂಗು? ನಿನ್ನ ಟಿವಿಲ್ ನೋಡಿದ್ರೆ ಸಾಕು ಕಣೆ, ನಮ್ಮಮ್ಮ ಟಿವಿ ಮುಂದೆ ಕರ್ಕೊಂಬಂದ್ ನಿಲ್ಲಿಸ್ತಾರೆ. ನೋಡೋ ನಿನ್ ಕ್ಲಾಸ್ಮೇಟು ಅಂತ. ಒಳ್ಳೆ ಟಾರ್ಚರ್ ಕಣೆ ನಿಮ್ದು. ಈಗ ನನ್ನ ಚಾನೆಲ್ ಅಲ್ಲಿ ಇಲ್ಲ ಕಣೋ. ಹೌದಾ? ಹಂಗಾರೆ RK ಗ್ರೂಪ್ಸ್ ಗೊತ್ತಲ್ಲ ನಿಂಗೆ? ಹಾ. ರಂಜಿತ್ ಕಪೂರ್ ಹಾ. ಅವ್ರ ಮಗ ಮೊನ್ನೆ ನನಗ್ ಡೆಲ್ಲಿಲಿ ಸಿಕ್ಕಿದ್ರು. ಆಯ್ತಾ? ಅವರು ಕನ್ನಡದಲ್ಲಿ ಒಂದ್ ಚಾನೆಲ್ ಓಪನ್ ಮಾಡ್ತಾ ಇದಾರೆ. ವಾವ್. ನೀನ್ ಯಾಕೆ ಟ್ರೈ ಮಾಡ್ಬಾರ್ದಲ್ಲಿ? ನಿನ್ ಹತ್ರ ಅವ್ರ ನಂಬರ್ ಇದೆಯಾ? ನಂಬರು ಇದೆ. ಕೊಡು. ಹಲೋ. ಹೌದು, ನಾನು ನಮ್ ಫ್ರೆಂಡು ಕುತ್ಕೊಂಡು ಮಾತಾಡ್ತಾ ಇದೀವಿ, ಕಾಫಿ ಕುಡಿತಾ ಇದೀವಿ. ನಿಂಗೇನ್ ಪ್ರಾಬ್ಲಮ್? ಹಲೋ. ಹಾ ಅಮ್ಮ. ಹೌದು, ಬರ್ತಾ ಇದೀನಿ. ಹೂನಪ್ಪ. ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ರೆಡಿ ಆಗ್ತದೆ. ಒಂದ್ ನಿಮಿಷ. ಇಲ್ಲಿ ನನ್ ಫ್ರೆಂಡ್ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಬರ್ತೀನಿಮ್ಮ. ಪ್ರಾಜೆಕ್ಟ್ ನೀನೇ ಹೀರೋ, ನಿನ್ ಹೀರೋಯಿನ್. ಓಕೆನಾ? ಇಡು ಫೋನ್. ನಾನು ಅದು ಸರ್ ಇದು ಸರ್ ಅಂತ ಸ್ಟೋರಿ ಕತೆ ಹೇಳ್ಬೇಡ. ಪಟ್ ಅಂತ ಮಾತಾಡ್ಬೇಕು. ಏನು? ನನಗ್ ಗೊತ್ತು ಬಿಡ. ಅದ್ ಸರಿ, ನೀನೇನ್ ಮಾಡ್ತಾ ಇದ್ಯೋ? ಅಯ್ಯೋ, ಅಂಬಿನಾ ಅಭಿನಾ ಸೀರೋನಾ ಏಟಾ ಟ್ರೈ ಮಾಡೋಣ. ನನ್ ಮಕ್ಳ ಹುಟ್ಟಿದ್ದೆ ಇಸ್ಪಿಕ್ಲೆ ಪಲ್ಲೆ. ಹಂಗಾರೆ ನಿಂದು ಅಪ್ಪಂದ ಹೆಸರು ಗುಲಾಮನ? ಹಲೋ, ನಮಸ್ತೆ ಸರ್. ಅಂಬಿ ಸರ ಮಾತಾಡೋದು? ಗುಡ್ ಮಾರ್ನಿಂಗ್ ಸರ್. ನನ್ನ ಹೆಸರು ಪಲ್ಲವಿ ಅಂತ, ಪಲ್ಲವಿ ಜೋಶಿ. ದತ್ತಾತ್ರೇಯ ಜೋಶಿ ಅಂತ ಕರ್ನಾಟಕ ಸಿನಿಮಾ ಎಡಿಟರ್ ಅವ್ರ ಮಗಳು ಸರ್ ನಾನು. ಸರ್, ನಾನು BA ಮಾಡಿದ್ದೀನಿ. ನಾನು STV ಚಾನೆಲ್ ಅಲ್ಲಿ ಆಂಕರ್ ಆಗಿ ವರ್ಕ್ ಮಾಡ್ತಿದ್ದೆ ಸರ್. ಕಾರಣಾಂತರಗಳಿಂದ ರಾಜೀನಾಮೆ ಕೊಡ್ಬೇಕಾಯ್ತು ಸರ್. ಪ್ರಸಾದ್ ಅಂತ ಒಬ್ರಿದಾರಲ್ಲ, ಅವ್ರು ನಿಮ್ಮನ್ನ ಡೆಲ್ಲಿಲಿ ಮೀಟ್ ಮಾಡಿದ್ರಂತಲ್ಲ, ಅವ್ರ ನಂಬರ್ ಕೊಟ್ರು ಸರ್. ನೋಡಿ, ನೀವು ಮಾತಾಡ್ಬೇಕಾಗಿರೋದು ನನ್ನ ಹತ್ರ ಅಲ್ಲ ಸರ್. ಅದ್ ನನಗೆ ಗೊತ್ತು ಸರ್. ಮೊದಲು ಅಪ್ಲಿಕೇಶನ್ ಕೊಡ್ಬೇಕು, ಅದ್ರ ನಂತರ ಕ್ವಾಲಿಫಿಕೇಶನ್, ಎಕ್ಸ್ಪೀರಿಯನ್ಸ್ ಎಲ್ಲ ಕೌಂಟ್ ಆಗುತ್ತೆ. ನೋಡಿ, ನಾನು ಹೇಳ್ತಾ ಇರೋದು ಅದಲ್ಲ ಸರ್. ಪ್ಲೀಸ್ ಸರ್, ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಸರ್. ನಾನು ತುಂಬಾ ಸಿನ್ಸಿಯರ್ ಕೆಲಸ ಮಾಡ್ತೀನಿ ಸರ್. ನಾನು ಎಲ್ಲ ತರದ ಪ್ರೋಗ್ರಾಮ್ಸ್ ಮಾಡ್ತೀನಿ ಸರ್. ನ್ಯೂಸ್ ರೀಡಿಂಗ್, ಕ್ರೈಮ್ ರಿಪೋರ್ಟಿಂಗ್, ಫಿಲ್ಮ್ ಇಂಟರ್ವ್ಯೂಸ್ ಇವೆಲ್ಲ ಮಾಡ್ತೀನಿ ಸರ್. ಮತ್ತೆ ಈ ಪ್ರೋಗ್ರಾಮ್ಸ್ ಇದೆಯಲ್ಲ ಸರ್, ಬೂಮ್ ಬೂಮ್ ಪ್ರೋಗ್ರಾಮ್, ಸಾಧನೆಗಳ ಸರ್ದಾರ, ಇವೆಲ್ಲ ಪ್ರೋಗ್ರಾಮ್ಗಳನ್ನು ಒಂದು ಫಿಕ್ಸ್ ಮಾಡಿ ಮನೇಲೆ ಪ್ರಿಪೇರ್ ಆಗಿ ಈಗ ನಿಮ್ಗೆ ಏನ್ ಬೇಕು ಸರ್? ನಿಮ್ ಟಿವಿ ಚಾನೆಲ್ ಅಲ್ಲಿ ಒಂದ್ ಕೆಲಸ ಕೊಟ್ರೆ ತುಂಬಾ ಉಪಕಾರ ಆಗುತ್ತೆ ಸರ್. ಯಾವ ಚಾನಲ್ ಸರ್? ಹೊಸ ಚಾನೆಲ್ ಶುರು ಮಾಡಿದ್ರಲ್ಲ ಸರ್, MG ರೋಡ್ ಅಲ್ಲಿ ನಿಮ್ ಆಫೀಸ್ ಇದೆಯಲ್ವಾ? ಸರಿ, ನಾಳೆ ಬೆಳಿಗ್ಗೆ ಆಫೀಸ್ ಬನ್ನಿ. ಸರ್, ಥ್ಯಾಂಕ್ ಯು ಸರ್. ಸರ್, ಕೆಲಸ ಕನ್ಫರ್ಮ್ ಅಲ್ವಾ ಸರ್? ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ. ಈ ಮೀಟರ್ ಶಂಕರನ್ ಫುಲ್ ಸಪೋರ್ಟ್ ನಿಮಗಿದೆ. ಚಾನಲ್ ಆದ್ರೂ ಓಪನ್ ಮಾಡ್ಕೊಳ್ಳಿ, ಚಪ್ಪಲಿ ಅಂಗಡಿ ಆದ್ರೂ ಓಪನ್ ಮಾಡ್ಕೊಳ್ಳಿ. ಟೈಮ್ ಟು ಟೈಮ್ ಆಫ್ಟರ್ ಮೀಟರ್ ಬಂದು ಬಿದ್ಬಿಡ್ಬೇಕು ಅಷ್ಟೇ. ಆಮೇಲೆ ನಿಮ್ಗೆ ಈ ಮೀಟರ್ ಶಂಕರನ ಫುಲ್ ಸಪೋರ್ಟ್ ಇದೆ. ಆಯ್ತಾಯ್ತು, ನಿಮ್ ಫುಲ್ ಸಪೋರ್ಟ್ ನಮಗಿದೆ. ಆಯ್ತು. ಹಲೋ. ನಾಳೆ ಬೆಳಗ್ಗೆ ನಿನ್ನ ಆಫೀಸ್ಗೆ 10 ಗಂಟೆಗೆ ಪಲ್ಲವಿ ಅಂತ ಹುಡುಗಿ ಬರ್ತಾಳೆ. ಅವಳು ಕೆಲ್ಸ ಕೊಡು. ನನಗೆ ಆರ್ಡರ್ ಮಾಡ್ತಾ ಇದೀಯಾ? ಯಾರೋ ನೀನು? ಸಿನಿಮಾಗೆ, ರಾಜಕೀಯಕ್ಕೆ ಆ ಮಂಡ್ಯದ ಗಂಡು ಅಂಬಿ ಫೇಮಸ್. ಅಂಡರ್ ವರ್ಲ್ಡ್ಗೆ ಈ ಅಂಬಿ ಫೇಮಸ್. ಅಂಬಿ, ನಮಸ್ಕಾರ ಅಣ್ಣ. ಕೋಪ ಮಾಡ್ಕೋಬೇಡಿ ಅಣ್ಣ, ಅದು ಆಗಲ್ಲ. ಯಾಕೆ ಅಂದ್ರೆ ನೋ ವೇಕೆನ್ಸಿ. ಮನೆ ಎಲ್ಲೋ ನಿಂದು? ಮಾತೃಭೂಮಿಲೇ ಔಟ್ ಅಣ್ಣ. ಅದನ್ನ ರುದ್ರಭೂಮಿ ಮಾಡ್ಲಾ? ನೋಡಿ, ನೀವ್ ಹೇಳಿದ್ದೆಲ್ಲ ಮಾಡಕ್ ಆಗಲ್ಲ, ಕೆಲ್ಸ ಕೊಡಕ್ ಆಗಲ್ಲ. ನನಗೆ ಮೀಟರ್ ಶಂಕರ್ ಫುಲ್ ಸಪೋರ್ಟ್ ಇದೆ, ಬೇಕಾದ್ ಮಾಡ್ಕೊಳ್ಳಿ. ಈ ಮೀಟರ್ ಶಂಕರ ಯಾರೋ? ಮೀಟರ್ ಶಂಕರನ ಮೊನ್ನೆ ಗೋರಿಪಳ್ಳಿಯ ಗಲ್ಲಿ ಒಳಗೆ ವಿತೌಟ್ ಬ್ಯಾಟ್ ಹತ್ತಿಸ್ಕೊಂಡು ಹೊಟ್ಟಿದ್ದೀನಿ ಮಾಮ್. ಅಂಬಿ, ಆ ನನ್ ಮಗ ಸಖತ್ ರಾಂಗ್ ಗುರು. ಆ ನನ್ ಮಗನ್ ಮ್ಯಾಟ್ರು ನಿನ್ನವರೆಗೂ ಬಂದೈತೆ ಅಂದ್ರೆ ಆನ ಯಾಲ್ಕೆ ಫೈನಲ್ ಮುಹೂರ್ತ ಮಡಗ್ಲೇಬೇಕು. ಏನಿದೆ
ಇವತ್ತು ನನ್ನ ಭವಿಷ್ಯ. ನಿಮ್ಮ ಆಲೋಚನೆ ಎಲ್ಲ ತಲೆಕೆಳಗಾಗುತ್ತೆ. ಡೋಂಟ್ ಡಿಸ್ಟರ್ಬ್ ಯಾ. ಈ ಫೇಸ್ ನ ಎಲ್ಲೋ ನೋಡಿದೀನಲ್ಲ. ಇಲ್ಲೇ ನೇತಾಡ್ತಾ ಇದ್ದಾರೆ. ಮೀಟರ್ ಶಂಕರ್, ಏನ್ ಸರ್ ನಿಮ್ಮ ಅವಸ್ಥೆ? ಲೈಫ್ ಅಲ್ಲಿ ಸ್ಟ್ರೈಟ್ ಆಗಿದ್ದವನು ಫಸ್ಟ್ ಟೈಮ್ ನಿನ್ನಿಂದ ಉಲ್ಟುಟ್ ಆಗೋದಲ್ಲೋ. ಫುಲ್ ಸಪೋರ್ಟ್ ನಮಗೆ. ಬಂದಿದೆ ಅಂದಿದೆ, ಆದ್ರೆ ಬಂದಿರೋರು ಯಾರು? ಅಂಬಿ ಕಣೋ, ಅಂಬಿ. ಫೋನ್ ಬೇರೆ ಇವರಿಗೆ. ಹಲೋ, ಅವ್ರೆ ಹಲೋ ಸರ್. ಮೀಟರ್ ಶಂಕರನ್ ಫುಲ್ ಸಪೋರ್ಟ್ ನಿನಗೆ. ಮಿಸ್ ಪಲ್ಲವಿ ಅಲ್ಲ ಸರ್, ನಾನ್ ನಿಶಾ. ಏನಾಗಬೇಕಾಗಿತ್ತು? ಕೆಲಸ ಬೇಕಿತ್ತು. ನಿಮಗೆ ಅಂಬಿ ಗೊತ್ತಾ? ಇಲ್ಲ ಸರ್. ಹಾಗಾದ್ರೆ ಕೆಲಸ ಇಲ್ಲ, ಗೆಟ್ ಔಟ್. ಅಯ್ಯೋ, ಇವ್ನ್ ಯಾರು ಮಾಡ್ಲಿ? ಯಾರು ಬರ್ಬೇಕು ಅವ್ರು ಬರ್ತಾ ಇಲ್ಲ. ನಮ್ ಟೆನ್ಷನ್ ನಮಗೆ. ನೀನೇನ್ ಮುಖ ನೋಡ್ತಾ ಇದೀಯ? ಕೆಲಸ ಮಾಡಮ್ಮ. Sorry, sir. Hi, sir. Good morning. ಗುಡ್ ಮಾರ್ನಿಂಗ್. ನೀವು ಮಿಸ್ ನಾನ್ ಭವ್ಯ. ಯಾವ ಭವ್ಯ? ನಾನ್ ಸರ್ ನಿಮ್ಮ ಆಫೀಸ್ ಕೋಆರ್ಡಿನೇಟರ್ ಭವ್ಯ. ಆ ಭವ್ಯನಾ? ಐ ಆಮ್ ವೆರಿ ಸಾರಿ. ಕಮ್ ಇನ್, ಕಮ್ ಇನ್. ನೀವು ಮಿಸ್ ಪಲ್ಲವಿ? ವೆಲ್ಕಮ್ ಟು ಓಮ್ ಟಿವಿ ಚಾನಲ್. ಐ ಆಮ್ ಮಿಸ್ಟರ್ ರಾಮಣ್ಣ, ಚೀಫ್ ಎಡಿಟರ್ ಆಫ್ ಓಮ್ ಟಿವಿ ಚಾನಲ್. ಅಯ್ಯೋ, ನಿಮ್ಮ ನಿಲ್ಸ್ಕೊಂಡೆ ಮಾತಾಡ್ತಾ ಇದ್ದೀನಲ್ಲ. ಬನ್ನಿ, ನಮ್ ಸ್ಟಾಫ್ ನ ಪರಿಚಯ ಮಾಡ್ಕೊಳ್ತೀನಿ. ಕಮ್ 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 ಕಮ್. ಇವರು ಮಿಸ್ಟರ್ ಮಿಸ್ ಮಾಲಾ, ಸ್ವಾಗತ ಕಾರಣಿ. ಬನ್ನಿ. ಇವರು ರೋಹಿಣಿ, ಬಿಲ್ ಸೆಕ್ಷನ್. ನೋಡಿ, ಇದು ನಿಮ್ಮ ಆಫೀಸ್ ಅಂತ ತಿಳ್ಕೊಳ್ಳಿ. ನೀವೇನು ಬೇಜಾರು ಮಾಡ್ಕೊಬೇಡಿ. ಇವತ್ತೇ ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಬಿಡ್ತೀನಿ. ಇಲ್ಲಾರ ಕೂತ್ಕೊಳ್ಳಿ, ಅಲ್ಲಾರ ಕೂತ್ಕೊಳ್ಳಿ. ನೀವು ಬನ್ನಿ, ಹೋಗಿ ಅಷ್ಟೇ. ಇವರು ಕೋಆರ್ಡಿನೇಟರ್ ಭವ್ಯ, ನೀವು ಅಪಾಯಿಂಟ್ಮೆಂಟ್ ಪಲ್ಲವಿ ಅಂತ. ನೀನ್ ತುಂಬಾ ಸಹಕಾರ ಕೊಡ್ಬೇಕಮ್ಮ. ನನ್ನ ಸಪೋರ್ಟ್ ನಿಮಗಿದೆ. ಲೋ ರವಿ, ಒಂದು ಐಸ್ ಕೋಲ್ಡ್ ವಾಟರ್ ತಗೊಂಬಾರೋ. ಏನ್ ಟೆನ್ಷನ್, ಏನ್ ಟೆನ್ಷನ್. ಹಾಯ್, ಐ ಪಲ್ಲವಿ. ಐ ಆಮ್ ಭವ್ಯ. ಇವರು ಯಾವಾಗ್ಲೂ ಹೀಗೇನಾ? ಇಲ್ಲ, ಇವತ್ತೇ ಹೀಗಾಡ್ತಿರೋದು. ಓ ಮೈ ಗಾಡ್. ಕೂತ್ಕೊಳ್ಳಿ, ಬರ್ತೀನಿ. ಥ್ಯಾಂಕ್ ಯು. ಹಲೋ ಸರ್, ನಾನ್ ಪಲ್ಲವಿ ಸರ್. ಸರ್, ಥ್ಯಾಂಕ್ ಯು ಸರ್. ಸರ್, ನಿಮ್ ಎಡಿಟರ್ ತುಂಬಾ ಒಳ್ಳೆಯವರು ಸರ್. ನೀವಂದ್ರೆ ಎಷ್ಟು ಗೌರವ ಸರ್ ಅವ್ರಿಗೆ. ಹಂಗೆ ಹಂಗೆ ಹಂಗೆ. ಸರ್, ನಿಮ್ ಉಪಕಾರನ ನಾನು ಮರೆಯಕ್ಕೆ ಆಗಲ್ಲ ಸರ್. ಸಾರಿ ಸರ್, ನೀವು ಬಿಸಿ ಇದ್ದೀರಾ ಅಂತ ಕಾಣಿಸುತ್ತೆ. ಬಾಯ್ ಸರ್. ಅಪ್ಪಿ 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 ಯಾವನ್ರಿ ಅಪ್ಪಿ? ಯಾವನೇ ದೇವ್ರನ್ರಿ? ಎಲ್ಲೋದ್ರ ಅವ್ನ ಹೆಸರು ಹೇಳ್ತಾರಲ್ಲ, ಯಾರದ ಅಪ್ಪಿ? ಅಪ್ಪಿ ಅಲ್ಲ ಸಾ, ಅಂಬಿ. ಆ ಹೆಸರನ್ನ ಹೇಳ್ತಿರೋದಯ್ಯ. ಹಾಳಾದು ನನ್ಗೆ ನೆಗಡಿ ಆಗೈತೆ. ಇನ್ನೆಲ್ಲ ಯಾರಾದ್ರೂ ಇಟ್ಟಿದ್ದೀರಾ? ಅಯ್ಯೋ, ನನಗೆ ಹಾ ಸಾರ್, ಮೂಕಲ್ ಮಡಿಕಳಿ ಸಾ. ನಾನು ಬಳ್ಳಾರಿ ಸ್ಟೇಷನ್ ಅಲ್ಲಿ ಇದ್ದಾಗ ಅಂಬಿ ತರ ದುಂಬಿ ಮಾಡೋರ್ ಬಟ್ಟೆ ಬಿಚ್ಚಿ ಬಾಂಬ್ ಕಟ್ಟಿ ಬಂಡೆಗಳ ಮಧ್ಯ ಬ್ಲಾಶ್ ಮಾಡಿದ್ದೀನಿ. ಇವನ್ ಯಾ ಲೆಕ್ಕ ರೀ? ಸರ್, ಅವ್ನು ಹಿಡಿಯೋದಷ್ಟು ಈಸಿ ಅಲ್ಲ ಸರ್. ಕ್ರಿಮಿನಲ್ ಕಾಲ್ಗಳಿಗೆ ಲಾಳ ಕಟ್ಟೋದ್ ಕಲೀರಿ ಅಂದ್ರೆ ಹೋಗಿದ್ ಸ್ಟೇಷನ್ ಅಲ್ಲೆಲ್ಲ ಒಂದೊಂದು ಹುಡುಗಿಯರಿಗೆ ತಾಳಿ ಕಟ್ಟೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇದುವರೆಗೂ ನಿಮಗೆ 3 ಹೆಂಡತಿಯರು. ಆಮ್ ಐ ರೈಟ್? ಸರ್, ಅದು ಸರ್, ಶಂಭುಲಿಂಗ ಸಾಹೇಬ್ರು ಹೇಳಿದ್ ನಿಜ ಸರ್. ಅವ್ನು ಹಿಡಿಯೋ ತುಂಬಾ ಕಷ್ಟ ಸರ್. ಭವ್ಯ ಭಾರತ ಗಾಂಧಿ ಜಯಂತಿ ಆಚರಿಸ್ತಿದ್ದಾಗ ಭವ್ಯ ಬಾರಿನ ಬ್ಯಾಕ್ ಡೋರ್ ಅಲ್ಲಿ ಬ್ರಾಂದಿ ಸಪ್ಲೈ ನಡೀತಿದ್ರು ಗರಿ ಗರಿ ನೋಟ್ ಎಣ್ಸ್ಕೊಂಡವ್ ನೀನು. ನಿಮ್ ಬಂಡವಾಳ ನಮಗ್ ಗೊತ್ತಿಲ್ವಾ? ಎನಿವೆ, ಈ 50 ರೂಪಾಯಿನ ಪೊಲೀಸ್ ನಿಧಿಗೆ ಹಾಕ್ಬಿಡಿ. ಸರಿ ಸರ್. ನಾನು ಸಿವಿಲ್ ಡ್ರೆಸ್ ಅಲ್ಲಿದ್ರೆ ಕಾಮಿಡಿಯನ್ನು, ಕಾಕಿ ಹಾಕೊಂಡ್ರೆ ಖತರ್ನಾಕ್. ತಮ್ಮಿ ಶಿವ ಬೋ ಕೇಳಿವಿ ಸಾ, ಹುಲಿ ಮರಿ ಅಂತ. ಡೈಲಾಗ್ ಕಮ್ಮಿ, ರಿಯಾಕ್ಷನ್ ನೀವ್ ಮಾಡಿ, ಡೈರೆಕ್ಷನ್ ನಾನ್ ಮಾಡ್ತೀನಿ.
ಎಲ್ಲ ಹಳೆ ರೌಡಿಗಳನ್ನ ಅಟ್ಕಾಯಿಸ್ಕೊಂಡ್ರೆ ಅಂಬಿ ಎಲ್ಲಿದೆ ಅನ್ನೋ ಸತ್ಯ ಹೊರಗೆ ಬರುತ್ತೆ. ಇವತ್ತಿಂದನೇ ಸರ್ಚಿಂಗ್ ಸ್ಟಾರ್ಟ್. ಅಂಬಿ ಎಲ್ಲಿದ್ದಾನೆ ಹೇಳು. ಸರ್ ಕಾಲೋದಲ್ಲಿ ಈ ಫೀಲ್ಡ್ ಬಿಟ್ಬಿಟ್ಟಿದೀನಿ ಸರ್, ನನಗೇನು ಗೊತ್ತಿಲ್ಲ. ಅಲ್ಲೆಲ್ಲ 15ನೇ ಫ್ಲೋರ್ ಅಲ್ಲಿ ಇದಾರೆ ತಂದೆ. ಕಂಟ್ರೋಲ್ ರೂಮ್, ACP ಯಶವಂತ್ ಯಾರ್. ಬೆಂಗಳೂರಲ್ಲಿ ಎಷ್ಟು 15ನೇ ಫ್ಲೋರ್ ಬಿಲ್ಡಿಂಗ್ ಅದ್ರ ಮ್ಯಾಪ್ ನನ್ನ ಹತ್ರ ಇರ್ಬೇಕು. ಪ್ರೋಗ್ರಾಮ್ಸ್ ಮಾಡ್ತೀನಿ ಸರ್. ನ್ಯೂಸ್ ರೀಡಿಂಗ್, ಕ್ರೈಮ್ ರಿಪೋರ್ಟಿಂಗ್, ಫಿಲ್ಮ್ ಇಂಟರ್ವ್ಯೂಸ್ ಇವೆಲ್ಲ ಮಾಡ್ತೀನಿ ಸರ್. ಮತ್ತೆ ಈ ಪ್ರೋಗ್ರಾಮ್ಸ್ ಇದೆಯಲ್ಲ ಸರ್, ಬೂಮ್ ಬೂಮ್ ಪ್ರೋಗ್ರಾಮ್, ಹೊಸ ರುಚಿ, ಸಾಧನೆಗಳ ಸರ್ದಾರ, ಇವೆಲ್ಲ ಪ್ರೋಗ್ರಾಮ್ಗಳದ್ದು ಒಂದ್ ಲಿಸ್ಟ್ ಮಾಡಿ. ಏಯ್ ಪುಂಗ ಎದ್ದೇಳೋ. ಏನ್ ಮಮ್ಮ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಎದ್ದೇಳಲ್ಲ. ಹಾಡು ಹೇಳ್ಬೇಕಾ ಇಷ್ಟೊತ್ತಲ್ಲಿ? ತಗೋ ಸಿಗಿಸ್ಕೊ ನಿನ್ ಕಿವಿ ಮಿಷಿನ್. ನಂಗ್ ನಿದ್ದೆ ಬರ್ತಾಯ್ತ್ ಮಮ್ಮ. ಎದ್ದೇಳಲ್ಲ, ನನ್ ಫೀಲಿಂಗ್ ಹೇಳ್ಬೇಕ ಮಚ್ಚ. ಒಂದಕ್ಕೂ ಭಯ ಪಟ್ಕತಿಯಪ್ಪ ನೀನು. ನಾಳೆ ನೈಟ್ಗೆ ನಿನ್ಗೆ 2 ಬೇಬಿ ಎಕ್ಸ್ಟ್ರಾ ಕೊಡಿಸ್ತೀನಿ, ಬಾರೋ ಮಗ. ಬೇಬಿ ಬೇರೆ ಹಾಕ್ಸ್ಬಿಟ್ಟ ಪರ್ವ. ನೆನ್ನೆ ಒಂದ್ ಎಕ್ಸ್ಟ್ರಾರ್ಡನರಿ ವಿಷಯ ನಡೀತು. ಏನದು? ನನ್ ಜೀವನದಲ್ಲಿ ನನ್ ಜೀವನದಲ್ಲಿ ನನ್ ಫೋನ್ಗೆ ಇವತ್ತವರೆಗೂ ಬಂದಿರೋದು ಹುಡುಗಿರ್ ವಾಯ್ಸು ಅಂದ್ರೆ 2. ಒಂದು, ಈ ದೂರವಾಣಿ ಸಂಖ್ಯೆ ಚಾಲನೆಯಲ್ಲಿಟ್ಟಿಲ್ಲ ಅಂತ ಒಂದು. ಇನ್ನೊಂದು, ಈ ಗ್ರಾಹಕರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಅಂತ ಇನ್ನೊಂದು. ಆದ್ರೆ ಮೊದಲನೇ ಸಲ ಒಂದು ಹುಡುಗಿ 5 ನಿಮಿಷ ಮಾತಾಡಿದ್ಲು ಕಣೋ. ಯಾವ್ದೋ ರಾಂಗ್ ಕಾಲು, ಆದ್ರೆ ವಾಯ್ಸ್ ಮಾತ್ರ ಮತ್ತೆ ಮತ್ತೆ ಕೇಳ್ಬೇಕು ಅಂತ ಅನಿಸ್ತಿದೆ ಕಣ. ಈ ಜಾಗ ಇದೆಯಲ್ಲ, ಇಲ್ಲಿ 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 ಏನೋ ಒಂಥರ ಆಯ್ತು. ಹುಡುಗಿರ್ ವಾಯ್ಸು ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತಾ ಪುಂಗ. ಅವಳ ಹೆಸರೇನ್ ಗೊತ್ತಾ? ಪಲ್ಲವಿ. ಪಲ್ಲವಿ ಅಂದ್ರೆ ಯಾವುದೋ ದೇವ್ರ ಹೆಸರಿರ್ಬೇಕು. ಅದನ್ ಕಟ್ಕೊಂಡು ನನ್ಗೇನ್ ಬಿಡು. ಆದ್ರೆ ವಾಯ್ಸ್ ಮಾತ್ರ ನನ್ ಮಗಂದು ಸೂಪರ್. ನೆನ್ನೆಯಿಂದ ಎಣ್ಣೆ ಹೊಡಿಯಕ್ ಆಗ್ತಾ ಇಲ್ಲ, ಊಟ ಮಾಡಕ್ ಆಗ್ತಾ ಇಲ್ಲ. ಫೋನ್ ಬಂದ್ರೆ ಸಾಕು ಅವಳದೇ ಏನೋ ಅನ್ಸುತ್ತೆ. ಅವಳನ್ನ ನೋಡ್ಬೇಕು ಅನ್ಸುತ್ತೆ, ಮಾತಾಡ್ಬೇಕು ಅನ್ಸುತ್ತೆ. ಪುಂಗ, ದೇವ್ರು ಮೊದ್ಲು ಪ್ರಪಂಚ ಸೃಷ್ಟಿ ಮಾಡಿದ್ನಂತೆ, ಆಮೇಲೆ ಮಲಗ್ಬಿಟ್ನಂತೆ, ಆಮೇಲೆ ಎದ್ದು ಮನುಷ್ಯನ್ ಸೃಷ್ಟಿ ಮಾಡಿದ್ನಂತೆ, ಮತ್ತೆ ಮಲಗ್ಬಿಟ್ನಂತೆ, ಮತ್ತೆ ಎದ್ದು ಹುಡುಗಿನ್ ಸೃಷ್ಟಿ ಮಾಡಿದ್ನಂತೆ. ಆಮೇಲೆ ಅವನು ಮಲಗ್ಲಿಲ್ಲ, ನಮ್ಮಂತ ಹುಡುಗರನ್ನೂ ಮಲಗಕ್ ಬಿಡ್ಲಿಲ್ಲ. ಅವನ ಅಜ್ಜಿ ಆ ಮೀಟರ್ ಶಂಕರನ್ ಟೆನ್ಷನ್ ಅಲ್ಲಿ ಅವಳ ಫೋನ್ ನಂಬರ್ ಸೇವ್ ಮಾಡ್ಕೊಳ್ಳೋದ್ ಮರ್ತ್ಬಿಟ್ಟೆ. ಆ ಚಾನೆಲ್ ಆಫೀಸ್ಗೆ ಫೋನ್ ಮಾಡ್ಬೋದು ಅನ್ಕೋ, ಆದ್ರೆ ಅವಳು ಅನ್ಕೊಂಡ್ರವನು ನಾನಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಆಮೇಲೆ ಬಿಟ್ಟಾಕ್, ಸಿಗಿಸ್ಕೊ, ನೀ ಮಲ್ಕೋ. ಅಯ್ಯೋ ಮಾಮ, ನಾನ್ ಏನ್ ತಪ್ಪು ಮಾಡ್ದೆ ಮಾಮ? ನಮ್ ತಾಯಿ ಅಣ್ಣೆಗೂ ನೀನ್ ಇಷ್ಟತಕ್ಕ ಏನ್ ಹೇಳ್ತಾ ಇದ್ದೆ ಏನೂ ಕೇಳಿಸ್ಲಿಲ್ಲ. ಅದೇನೋ ಇಲ್ಲಿ ಇಲ್ಲಿ ಅಂತ ಇದೆ. ಆಲ್ಕಿಟೇನ ಪ್ರಾಬ್ಲಮ್ ಅಮ್ಮಮ್ಮ. ಒಂಥರ ಹಾಗೆ ಅನ್ಕೋ. ನನ್ ಮನ್ಸಲ್ಲಿರೋದೆಲ್ಲ ಹೇಳ್ಕೋಬೇಕು, ಆದ್ರೆ ಅದೆಲ್ಲ ಒಂಥರ ಹುಚ್ಚುಚ್ಚಾಗಿರುತ್ತೆ. ಕೇಳಿದ್ರೆ ಹುಚ್ಚ ಅನ್ಬಿಡ್ತೀಯ. ಅದನ್ ಹೇಳ್ಕೊಳ್ದೆ ಇದ್ರೆ ನಾನ್ ಹುಚ್ಚ ಆಗ್ಬಿಡ್ತೀನಿ. ಅದಕ್ಕೆ ನಾನ್ ಇನ್ನೊಬ್ರಿಗೆ ಹೇಳ್ಕೋಬೇಕು, ಆದ್ರೆ ಅದವ್ರಿಗೆ ಅರ್ಥ ಆಗ್ಬಾರ್ದು. ಇದೇ ನನ್ನ ಐಡಿಯಾ. ಹೋಗ್ ಮಲ್ಕೋ, ಹೋಗು. ಈಗ ಆರಾಮಾಗಿ ಮಲ್ಕೋಬಹುದು. ಅವಾಗ್ಲಿಂದ ಹೇಳಿದ್ ಕೇಳಿಸ್ಲಿಲ್ಲ, ಇಷ್ಟತಕ್ಕ ಏನ್ ಹೇಳ್ದೋ ಅರ್ಥನೇ ಆಗ್ಲಿಲ್ಲ.